ಜಲಾವೃತ ಆಗಿದೆ. ಆದ್ರಿಂದ ಆ ರಸ್ತೆಯಲ್ಲಿ ಸಂಚಾರ ಮಾಡುವಂಥವ್ರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಚಿಕಿತ್ಸೆಗೆ ಅಂತ ಹೊರಟಿದ್ದಂತಹ ಪಾರ್ಶ್ವವಾಯು ಪೀಡಿತ ವ್ಯಕ್ತಿ ರಸ್ತೆಯಲ್ಲೇ ಬಾಕಿಯಾದಂತಹ ಘಟನೆ. ಕಾರವಾರದ ಆರಗ ಬಳಿ ಹೆದ್ದಾರಿ ಮೇಲೆ ಸಿಕ್ಕಾಪಟ್ಟೆ ಮಳೆ ನೀರು ನಿಂತುಬಿಟ್ಟಿದೆ. ಹಾಗಾಗಿ ಅಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಪಾರ್ಶ್ವವಾಯುವಿಂದಾಗಿ ಆಸ್ಪತ್ರೆಗೆ ಹೊರಟಿದ್ದಂತಹ ರೋಗಿ ಬಹಳ ತೊಂದರೆ ಪಡಬೇಕಾಯಿತು. ತಡರಾತ್ರಿಯಿಂದ ಸುರಿದ ಭಾರಿ ಮಳೆಗೆ ಇಡೀ ಹೆದ್ದಾರಿ ಜಲಾವೃತ ಆಗಿದೆ. ಕಾರವಾರ ಭಾಗಕ್ಕೆ ಈಗ ಹೆದ್ದಾರಿ ಸಂಪರ್ಕವೇ ಇಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಭಾರಿ ವ್ಯತ್ಯಯ ಆಗಿದೆ ಸಂಪರ್ಕದಲ್ಲಿ. ಹೆದ್ದಾರಿನಲ್ಲಿ ನೋಡಿ, ಇದನ್ನ ಹೈವೇ, ಇದು ನ್ಯಾಷನಲ್ ಹೈವೇ, ಇದರಲ್ಲಿ ಮೊಳಕಾಲ್ಕಿಂತ ಜಾಸ್ತಿ ನೀರು ನಿಂತುಬಿಟ್ಟಿದೆ. ವಾಹನಗಳು ಹೇಗೆ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ? ಮನುಷ್ಯರನ್ನೇ ಬಹಳ ಕಷ್ಟಪಟ್ಟು ಹೋಗಬೇಕು. ಕೆಲವು ಕಡೆ ಅಂತೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದೆ. ಎದೆ ಮಟ್ಟದ ನೀರಲ್ಲಿ ಬ್ಯಾಗ್ ತಲೆ ಮೇಲೆ ಹೊತ್ತು ರಸ್ತೆ ದಾಟುವಂಥ ಪರಿಸ್ಥಿತಿ. ಹೆದ್ದಾರಿನಲ್ಲಿ ಇಷ್ಟೊಂದು ನೀರು ಹೇಗೆ ತುಂಬಿಕೊಳ್ಳುತ್ತೆ ಅಂತ ಅನ್ಸುತ್ತೆ. ತಗ್ಗು ಪ್ರದೇಶ, ತಗ್ಗು ಪ್ರದೇಶದಲ್ಲಿ ಹಾದು ಹೋಗುತ್ತೆ ಹೆದ್ದಾರಿ. ಜಲಾವೃತಗೊಂಡು ಬಿಟ್ಟಿದೆ. ಹಾಗಾಗಿ ಕಾರ್ ಆಗಲಿ ಅಥವಾ ಬೇರೆ ಯಾವುದೇ ವೆಹಿಕಲ್ಸ್ ಮೂವ್ ಆಗೋಕ್ಕೆ ಆಗಲ್ಲ ಅಂಥ ಪರಿಸ್ಥಿತಿ. ನಿರಂತರವಾಗಿ ಮಳೆ ಸುರಿತಾ ಇರೋ ಪರಿಣಾಮ ಇನ್ನೂ ಕೂಡ ನೀರಿನ ಪ್ರಮಾಣ ಕಡಿಮೆನೇ ಆಗಿಲ್ಲ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಕನೆಕ್ಟ್ ಆಗಿದ್ದಾರೆ. ಶೇಷಗಿರಿ, ಏನ್ರಿ ಇದು, ಕೆರೆನೋ ಹೈವೇನೋ ಗೊತ್ತಾಗಲ್ಲ, ಹಂಗಾಗ್ಬಿಟ್ಟಿದೆಯಲ್ರಿ. ಇನ್ನು ಎಷ್ಟು ದಿನ ಬೇಕು ನೀರು ಕಮ್ಮಿ ಆಗಕ್ಕೆ? ಲಾಸ್ಟ್ ಟೈಮ್ ಈ ಥರ ಏನಾದರೂ ಆಗಿತ್ತಾ? ಇದಕ್ಕೆ ಪರಿಹಾರ ಜಿಲ್ಲಾಡಳಿತ ಏನಾದರೂ ಸೂಚಿಸ್ತಾ ಇದೆಯಾ? ಏನಿದೆ ಪರಿಸ್ಥಿತಿ? ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಭಾಗದಲ್ಲಿ ಅಂದ್ರೆ ಅರಗಾದ ನೌಕಾನೆಲೆ ಮುಂತಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಇದೇ ರೀತಿ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ನೌಕಾನೆಲೆ ಪ್ರದೇಶದಲ್ಲಿ ಅಂದ್ರೆ ಭಾರಿ ಮಟ್ಟದ ಒಂದು ಕಾಂಪೌಂಡ್ಗಳು ನಿರ್ಮಾಣ ಆಗಿರೋದ್ರಿಂದ ಮಳೆ ನೀರು ಸರಾಗವಾಗಿ ಸಮುದ್ರವನ್ನು ಸೇರ್ತಾ ಇಲ್ಲ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಜಲಾವೃತ ಆಗಿದೆ. ಈಗ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಹೆದ್ದಾರಿಯಲ್ಲಿ ನಿನ್ನೆ ರಾತ್ರಿಯಿಂದ ಈವರೆಗೂ ಕೂಡ ಹೆದ್ದಾರಿ ಬ್ಲಾಕ್ ಆಗಿದೆ. ಹೀಗಾಗಿ ವಾಹನ ಸವಾರರು ಪರದಾಟ ಅನುಭವಿಸಿದ್ದಾರೆ. ರೋಗಿಗಳು ಕೂಡ ತೊಂದರೆ ಅನುಭವಿಸಿದ್ದಾರೆ. ಅಂದ್ರೆ ಬೇರೆ ಭಾಗದಿಂದ ಕಾರವಾರ ತಾಲೂಕಿನ ಹಳಗಡೆ ಮುಖ್ಯವಾಗಿ ಪೀಡಿತ ಆಸ್ಪತ್ರೆಗೆ ಬರುವಂತ ರೋಗಿಗಳು ಕೂಡ ಪರದಾಟವನ್ನು ಅನುಭವಿಸಿದ್ದಾರೆ. ಕೇವಲ ಇವರೊಬ್ಬರು ಮಾತ್ರ ಅಲ್ಲ, ಕೆಲವೊಂದು ಸಾವಿನ ಸಂದರ್ಭದಲ್ಲಿ ಸಾವಾಗಿರುವ ಮನೆಯಲ್ಲಿ ಹೋಗಬೇಕಾದ ಸಂಬಂಧಿಕರು ಕೂಡ ದಾರಿ ಮಧ್ಯದಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈ ಕಡೆ ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಈ ಹಿಂದೆ ಸಂಬಂಧಪಟ್ಟ ಅರಗ ಮತ್ತು ಚೆಂಡಿಯ ಭಾಗದ ನಾಗರಿಕರು ಕೂಡ ಅಂದ್ರೆ ನೌಕಾನೆಲೆ ಕಾಂಪೌಂಡ್ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದ್ರೆ ಸಂಬಂಧಪಟ್ಟ ಜಿಲ್ಲಾಡಳಿತ ಈ ಭಾಗದಿಂದ ಅಂದ್ರೆ ಗ್ರಾಮದಲ್ಲಿ ಮತ್ತು ರಸ್ತೆಯಲ್ಲಿ ಸೇರುವಂತ ನೀರನ್ನ ಹೊರಗಡೆ ಹಾಕುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ಅಂದ್ರೆ ಪರಿಣಾಮಕಾರಿ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಂಕೇತಿಕವಾಗಿ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ, ಆದ್ರೆ ನೀರು ಸರಾಗವಾಗಿ ಸಮುದ್ರಕ್ಕೆ ಸೇರುವ ನಿಟ್ಟಿನಲ್ಲಿ ಯಾವುದೇ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಾರ್ವಜನಿಕರು, ಪ್ರಯಾಣಿಕರ ಒಂದು ಆಕ್ರೋಶ, ಅಸಮಾಧಾನ ಕೂಡ ಉಂಟಾಗಿರುವಂತದ್ದು. ಒಟ್ಟಿನಲ್ಲಿ ಈಗ ಮತ್ತೆ ಈವರೆಗೂ ಕೂಡ ರಸ್ತೆ ಬ್ಲಾಕ್ ಆಗಿದೆ. ಪ್ರಯಾಣಿಕರು, ವಾಹನ ಸವಾರರು ತೊಂದರೆ ಕೂಡ ಅನುಭವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಶೇಷಗಿರಿ, ಡೀಟೇಲ್ಸ್ಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ನೋಡಿ, ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನ ಕೊಟ್ಟರೂ ಕೂಡ ಅದು ತಾರ್ಕಿಕ ಅಂತ್ಯ ಕಾಣೋ ತನಕ ಆ ಸುದ್ದಿಯನ್ನ ಮಿಸ್ ಮಾಡೋ ಮಾತೇ ಇಲ್ಲ. ಒಂದ್ ಕಡೆ ವಾಲ್ಮೀಕಿ ನಿಗಮ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈ ಸುದ್ದಿಗಳ ಮಧ್ಯೆ ದರ್ಶನ್ ಅವರ ಕೇಸ್ ಏನಾಯ್ತು ಅನ್ನೋದು ಬಹುತೇಕರ ಪ್ರಶ್ನೆ. ಆ ಕುರಿತ ಮಾಹಿತಿನ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡುವ ಪ್ರಯತ್ನ. ಪತಿ ದರ್ಶನ್ಗೆ ಬೂಸ್ಟರ್ ಡೋಸ್ ಕೊಟ್ಟಿದ್ದಾರೆ ಪತ್ನಿ. ಕಾಟೇರನಿಗೆ ಧೈರ್ಯ ತುಂಬಿದ್ದಾರೆ ವಿಜಯಲಕ್ಷ್ಮಿ. ದಾಸನ ಬಿಡುಗಡೆಗೆ ದೇವರ ಮೊರೆ ಹೋಗಿದ್ದಾರೆ ಪತ್ನಿ. ವಿಶೇಷ ಪೂಜೆ ಮಾಡಿಸಿ ದರ್ಶನ್ಗೆ ಪ್ರಸಾದ ಕೊಟ್ಟು ಬಂದಿದ್ದಾರೆ ಪತ್ನಿ. ಹಣೆಗೆ ಕುಂಕುಮ ಇಟ್ಟು ಧೈರ್ಯ ಹೇಳಿದ್ದಾರಂತೆ ವಿಜಯಲಕ್ಷ್ಮಿಯವರು. ಜೈಲಿನ ವಿಶೇಷ ಕೊಠಡಿಯಲ್ಲಿ ಸ್ವಲ್ಪ ಹೊತ್ತು ಮಾತುಕತೆಯಾದ ಬಳಿಕ ಹಣೆಗೆ ಕುಂಕುಮ ಇಟ್ಟು ಧೈರ್ಯ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಪರಪ್ಪನ ಅಗ್ರಹಾರಕ್ಕೆ ಪದೇ ಪದೇ ಆಗಮಿಸ್ತಾರೆ. ಪತಿಯ ಭೇಟಿಗಾಗಿ ಅದೇ ರೀತಿ ನಿನ್ನೆ ಬಂದ್ರು, ಭೇಟಿಯಾದ್ರು, ಕೆಲ ಹೊತ್ತು ಮಾತುಕತೆಯಾಯಿತು. ನಂತರ ದೇವರ ವಿಶೇಷ ಪ್ರಸಾದವನ್ನ ನೀಡಿ ಧೈರ್ಯ ತುಂಬಿದ್ದಾರೆ. ಟಾಲಿವುಡ್ ಸ್ಟಾರ್ ದರ್ಶನ್ ಹೊರಗಿದ್ರು ಸುದ್ದಿನೇ, ಒಳಗಿದ್ರು ಕೂಡ ಒಂದೊಂದು ರೀತಿಯ ಸುದ್ದಿಯಲ್ಲಿ ಇದ್ದೇ ಇದ್ದಾರೆ. ಒಂದ್ ಕಡೆ ಅಭಿಮಾನಿಗಳು ಅವರನ್ನ ಆರಾಧನೆ ಮಾಡ್ತಿದ್ರೆ, ಅವರ ಭೇಟಿಗೆ ಪ್ರಯತ್ನ ಪಡ್ತಿದ್ರೆ, ಈ ಮಧ್ಯೆ ಪತ್ನಿ ವಿಜಯಲಕ್ಷ್ಮಿಯವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿಯಾಗಿ ದೇವರ ಮೊರೆ ಹೋಗಿದ್ರಲ್ಲ, ಆ ವಿಶೇಷ ಪ್ರಸಾದವನ್ನ ನೀಡಿದ್ದಾರೆ. ಅಂದ್ರೆ ಹಣೆಗೆ ಕುಂಕುಮ ಇಟ್ಟು ಧೈರ್ಯ ತುಂಬಿದ್ದಾರಂತೆ. ಏನೆಲ್ಲ ಆಯ್ತು ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿ ವಿಜಯಲಕ್ಷ್ಮಿ ಮೀಟ್ ಕಾಟೇರ.
ದಾಸನಿಗೆ ಕುಂಕುಮ ನೀಡಿದ್ದೇಕೆ ಪತ್ನಿ? ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರುವ ದರ್ಶನ್ ಹೊರಗಿದ್ರು ಸುದ್ದಿಯಲ್ಲಿರ್ತಾರೆ. ಜೈಲಲ್ಲಿದ್ದಾಗಿನಿಂದ ದಿನಕ್ಕೊಂದು ವಿಚಾರಕ್ಕೆ ಭಾರಿ ಸುದ್ದಿ ಆಗ್ತಾನೆ ಇದ್ದಾರೆ. ಕಂಬಿ ಹಿಂದಿರೋ ದಾಸ ಸೈಲೆಂಟ್ ಆಗಿ ಮೂಲೆ ಸೇರಿದ್ದು ಕುಟುಂಬಸ್ಥರೇ ಧೈರ್ಯವಾಗಿದ್ದಾರೆ. ನಿನ್ನೊಂದಿಗೆ ನಾವಿದ್ದೇವೆ ಅಂತ 2 ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಗಂಡ ಜೈಲು ಸೇರಿದ ಅಂತ ಬಿಡದೆ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ನಿಂತಿದ್ದು 2 ದಿನಕ್ಕೊಮ್ಮೆ ಪರಪ್ಪನ ಅಗ್ರಹಾರದತ್ತ ನೋಡಲು ಬರ್ತಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಜೈಲಿಗೆ ಬಂದು ಭೇಟಿಯಾಗಿದ್ದಾರೆ. ಈ ವೇಳೆ ಅಣ್ಣನಿಗೆ ದಿನಕರ್ ಕೂಡ ಧೈರ್ಯ ತುಂಬಿದ್ದಾರೆ. ನನ್ನ ಗಂಡನಿಗೆ ಒಳ್ಳೆಯದಾಗ್ಲಿ, ಜೈಲಿಂದ ಆದಷ್ಟು ಬೇಗ ಹೊರಬರಲಿ ಅಂತ ವಿಜಯಲಕ್ಷ್ಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕುಂಕುಮ ಪ್ರಸಾದ ತಂದುಕೊಟ್ರು. ದೇವರ ಕುಂಕುಮ ಇಟ್ಕೊಂಡು ಪ್ರಸಾದ ತಿಂದ ಬಳಿಕ ದಾಸನಿಗೆ ವಿಜಯಲಕ್ಷ್ಮಿ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ. ಪದೇ ಪದೇ ವಿಜಯಲಕ್ಷ್ಮಿ ಆರೋಪಿ ದರ್ಶನ್ ಭೇಟಿಯಾಗ್ತಿರೋದಕ್ಕೆ ಪವಿತ್ರ ಗೌಡಗೆ ಕೋಪ ಬಂದಿದೆ. ಇಬ್ಬರು ಭೇಟಿಯಾಗ್ತಿರೋದಕ್ಕೆ ಮುನಿಸಿಕೊಂಡಿರೋ ಲಿಪ್ಸ್ಟಿಕ್ ಬ್ಯೂಟಿ ಕೈ ಹಿಸುಕಿಕೊಳ್ತಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿವಿತ್, ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ ಹೊರಗಿದ್ರೆ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಿದ್ರು. ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಬಟ್ ಬಹುತೇಕ ಅಭಿಮಾನಿಗಳಿಗೆ ನಮ್ಮ ಬಾಸ್ ಹೇಗಿರಬಹುದು, ಏನೆಲ್ಲ ಆಗ್ತಿರಬಹುದು ಅನ್ನೋದು ಕುತೂಹಲ. ಹಾಗಾಗಿ ಏನೆಲ್ಲ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ, ದರ್ಶನ್ ಹೇಗಿದ್ದಾರೆ, ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ ಬಳಿಕ ಹೇಗಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ದಿವಿತ್. ನೋಡಿ ಶ್ರುತಿ, ಬಹಳ ಪ್ರಮುಖವಾಗಿ ನಾವಿಲ್ಲಿ ಮೊದಲನೇದಾಗಿ ಗಮನಿಸಬೇಕಾಗಿರೋದು ಈ ಒಂದು ಪ್ರಕರಣ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು. ಅಂದರೆ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂಥ ಪೊಲೀಸ್ನವರು. ಕೇಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆ ಅಂತಂದರೆ 188 ಮೆಟೀರಿಯಲ್ ಎವಿಡೆನ್ಸ್ಗಳಾಗಿರ್ಬೋದು, 33 CCTVಗೆ ಸಂಬಂಧಪಟ್ಟಂತಹ DVRಗಳನ್ನು ತೆಗೆದುಕೊಂಡಿರೋದಾಗಿರ್ಬೋದು, 10 ಐ ವಿಟ್ನೆಸ್ ಆಗಿರ್ಬೋದು, ಜೊತೆಗೆ 100 ಪುಟಗಳ ಕಾಲ್ ಡೇಟಾ ಇವೆಲ್ಲವನ್ನು ತೆಗೆದುಕೊಂಡಿರೋದ್ರಿಂದ, ಅಂದರೆ ಅತಿ ಹೆಚ್ಚಾಗಿ ಸಾಕ್ಷ್ಯಗಳನ್ನು ಕಲೆ ಹಾಕಿರೋದ್ರಿಂದ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ನೋಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಪಾರ್ಟಲ್ಲಿ ಕೇಸು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಅದರ ಬೆನ್ನಲ್ಲೇ ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಭೇಟಿ ಕೊಡ್ತಿದ್ದಾರೆ. ಅದರ ಜೊತೆಗೆ 4ನೇ ಬಾರಿ, ಅಂದರೆ ನಿನ್ನೆಗೆ 4ನೇ ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಮತ್ತು ಅವರ ಪತ್ನಿ ಅವರು ಕೂಡ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಪ್ರಸಾದವನ್ನು ಕೂಡ ಬಂದು ದರ್ಶನ್ಗೆ ಕೊಟ್ಟು ಹೋದರು. ಜೊತೆಗೆ ಕುಂಕುಮವನ್ನು ಕೂಡ ದರ್ಶನ್ಗೆ ಇಟ್ಟೋದ್ರು ಅನ್ನುವಂಥ ಮಾಹಿತಿಯು ಕೂಡ ಇದೆ. ಅದರ ಜೊತೆಗೆ ದರ್ಶನ್ಗೆ ಅವರು